ಚೆಕ್ ಮಾಡಿ ಬಿ ಪಿ ಶುಗರ್ ಕೊಡಿ. ಬನ್ನಿ ಬನ್ನಿ, ಸಾಕು 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 ಸಾಕು. ನಮಸ್ಕಾರ, ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ. ಬನ್ನಿ ಅಣ್ಣ. ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರ ಹೆಸರು ಬಂದ್ಬಿಟ್ಟು ರಘು ಅಣ್ಣ ಅಂತ. ತುಂಬ ಖುಷಿಯಾಗುತ್ತೆ ಇವ್ರ ಬಗ್ಗೆ ಹೇಳೋದಕ್ಕೆ. ಖಂಡಿತ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿದ್ರೆ ಇವ್ರ ಬಗ್ಗೆ ಪೂರ್ತಿ ವಿಚಾರ ಹೇಳ್ತೀನಿ. ಬನ್ನಿ, ಅದಕ್ಕೆ ಮುಂಚೆ ಒಬ್ಬರು ವ್ಯಕ್ತಿನ ಕರ್ಕೊಂಡು ಬಂದಿದ್ದಾರೆ ಇವರು. ಅವ್ರ ಕತೆ ಏನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀವಿ. ಯಜಮಾನ್ರಿ ನಮಸ್ಕಾರ. ಏನ್ ಹೆಸರು? ಏನಿದ್ ನೋಣ? ಗೊತ್ತಿಲ್ಲ. ಎಷ್ಟು ಏಜು? 37 ವರ್ಷ. 37 ವರ್ಷಕ್ಕೆ 70 ವರ್ಷದ ಒಂಥರ ಬಿದ್ದೋದ್ರೆ ಹೆಂಗೆ ಕತೆ? ಕಾಲು ಉತ್ಕೊಬಿಟ್ಟೈತೆ. ಇಳಿರಿ ನೋಡೋಣ, ನಾವಿದೀವಿ. ಇಳಿರಿ ಇಳಿರಿ, ಕೆಳಗಡೆ ಇಳಿರಿ. ಬೆಂಡ್ ಮಾಡಿ ಬನ್ನಿ. ಆಗತ್ತಾ ನಡೆಯಕ್ಕೆ? ಬನ್ನಿ, ನಾವಿದ್ದೀವಿ. ಆಯ್ತು ಬನ್ನಿ, ಕೂತ್ಕೊಳ್ಳಿ. 37 ವರ್ಷಕ್ಕೆ ಹಿಂಗೆ ಆಗ್ಬಿಟ್ರೆ ಹೆಂಗೆ? ಕೂತ್ಕೊಳ್ಳಿ ಬಂತು. ಹಾಂ, ಅಲ್ಲ ಕೂತ್ಕೊಳ್ಳಿ ಮೇಲೆ. ಕೈಯಲ್ಲಿ ಹೆಸರೇನಂದ್ರಿ? ರಘು. ರಘು ರಘು ಹೆಸರು ರಘುನಾ? ಕೂತ್ಕೊಳ್ಳಿ. ಕುಡಿತೀರಾ? ಏನ್ ಕೆಲಸ ಮಾಡ್ತಿದ್ರಿ? ಅಪ್ಪ ಅಮ್ಮ ಇದಾರ? ಮುಖ ತೋರಿಸಿ. ಅಪ್ಪ ಅಮ್ಮ ಇಲ್ಲ. ಹೆಂಡತಿ ಮಕ್ಕಳು? ಮದ್ವೆ? ಮುಖ ತೋರಿಸಿ. ಇದ್ರಿ, ತಲೆ ಎತ್ತಿ. ತಲೆ ಎತ್ತಿ. ಹಿಂದೆ ಕೂತ್ಕೊಳ್ಳಿ. ಹೆಂಡತಿ ಮಕ್ಳು ಯಾರಿಲ್ವಾ? ಲವರು? ಹಾ, ನೀರು ಕುಡಿಮ್ಮ. ನೀರು 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 ಕುಡಿ. ಏನಾಗಿದೆ? ನೀರು ಕುಡಿ ಜಲ್ದಿ. ಅಲ್ಲೇ ಎತ್ಕೊಬಾರಮ್ಮ. ಇಂದು ಹಾಸ್ಪಿಟ್ಲಿಗೆ ನಾವು ಚೆಕ್ ಮಾಡಿಸಿದ್ರಣ್ಣ? ಇಲ್ಲ, ಹಾಸ್ಪಿಟ್ಲಿಗೆ ನಿಲ್ಲಿದೆ. ಬನ್ನಿ ಅಣ್ಣ ಪ್ಲೀಸ್. ಚೆಕ್ ಮಾಡಿ ಬಿ ಪಿ ಶುಗರ್ ಕೊಡಿ. ಅಣ್ಣ ಹೋಯ್ತಾ? ಯೂರಿನ್ ಪಾಸ್ ಹೋಯ್ತು ಅಂದ್ರೆ ಹೋಯ್ತಾ? ಏನು ಮಾಡಪ್ಪ? ಇದು ಮಾಡಿಬಿಡಿ. ಇಲ್ಲ ಇಲ್ಲ ಇಲ್ಲ, ಬೈಬಲ್ ಇದೆ. ನೀರು ಕುಡಿಯೋಕೆ ಅಷ್ಟು ದೂರದಿಂದ ಬಂದ ಅಣ್ಣ ಇವನು.
ಹಾಂ ಅಲ್ಲ ಬರೀ ನೀರು ಕುಡಿಯೋಕೆ ಅಷ್ಟು ದೂರದಿಂದ ಬಂದ ನನ್ನ ಹತ್ರ ನೀರು ನೋಡ ಪಾ ಏನಪ್ಪ ಹೆಸರು ನಿಂದು ನೀರು ಕೊಟ್ಟರೆ ಪುಷ್ ಮಾಡಿ ಸ್ವಲ್ಪ ಎದೆ ಸ್ವಲ್ಪ ಪುಷ್ ಮಾಡಿ ಏನು ಹಿಂಗೆ ಆಗ್ಬಿಟ್ರಲ್ಲ ಸುಟ್ಟರು ಬಿಸ್ಬೇಕು ಬಿಡಿ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ದೀರಾ ಅನ್ಕೋತೀನಿ. ಸ್ವಾಮಿ ಮುಂದೆ ಇವ್ರನ್ನ ಕೂರಿಸಿದ್ದೀವಿ. ಹೋಗ್ತಿದ್ದ ಜೀವ ವಾಪಸ್ ಬಂದಿದೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಸ್ವಾಮಿ ಆಶೀರ್ವಾದ ಸಿಕ್ತು ಅನ್ಕೋತೀನಿ ನಾನು. ಸೊ ಇವ್ರು ಯಾರು ಏನೋ ಗೊತ್ತಿಲ್ಲ, ರಘು ಅಂತ ಇವ್ರ ಹೆಸರು. ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ಹೇಳ್ತಿದ್ದಾರೆ. ಅಸಹಾಯಕ ಪರಿಸ್ಥಿತಿಲಿ ರೋಡಲ್ಲಿ ಬಿದ್ದಿದ್ರಂತೆ. ಎದ್ದು ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಬರೀ 37 ವರ್ಷ. ಆತನ ಜೀವನ ಏನಕ್ಕೆ ಈಗ ಆಗಿದೆ ಅಂತ ಗೊತ್ತಿಲ್ಲ. ಬನ್ನಿ ರಘುವಣ್ಣ ದಯವಿಟ್ಟು. ಸೊ ಇವ್ರ ಹೆಸರು ರಘುವಣ್ಣ ಅಂದ್ಬಿಟ್ಟು ತುಂಬ ವರ್ಷಗಳಿಂದ ತುಂಬ ಪರಿಚಯ ನನಗೆ. ಯಾವುದೇ ಪೇಷಂಟ್ ಸಿಕ್ಕಿದ್ರು ರೋಡಲ್ಲಿ ಇಮಿಡಿಯೇಟಾಗಿ ಕರ್ಕೊಂಡ್ಬಂದು ನಮ್ಮ ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಬಿಡ್ತಾರೆ. ಸರ್ ಇವ್ರು ಎಲ್ಲಿ ಸಿಕ್ಕಿದ್ರು, ಯಾವ ಥರ ಏನು ಕತೆ ಇರುತ್ತೆ? ಮಲ್ಲೇಶ್ವರಂ ಗೋಯಿ ಮಾರ್ಕೆಟ್ ಹತ್ರ ಮಲಗಿದ್ರಂತೆ. ಅಲ್ಲಿ ಅವರು ಫೋನ್ ಮಾಡಿದ್ರು, ಈ ಥರ ಮಲಗಿದ್ದಾರೆ ಯಾರು. ಆಮೇಲೆ ನಾನು ಸೌದಿಗೆ ಗಿರೀಶ್ ಅವರು ಹೋಗಿ ಕೇಳಿದ್ವಿ. ಯಾರು ಇಲ್ಲ, ನಮಗೆ 28 ವರ್ಷ ಆಯ್ತು ವಾಪಸ್ ಆಗ್ತೀವಿ. ನಿಮ್ಗೆ ಯಾವ ಊರು? ತುಮಕೂರು ಹತ್ರ ಅಂತ ಎಲ್ಲ ವಿಚಾರಿಸಿದ ಮೇಲೆ ಲಾಸ್ಟಿಗೆ ಅವ್ರಿಗೆ ಹೇಳಿದ್ವಿ, ನಿಮಗೆ ಏನು ತೊಂದರೆ ಇದೆ? ಏನು ತೊಂದರೆ ಇಲ್ಲ, ಕಾಲು ಒಂದು ಸ್ವಲ್ಪ ಊಟ ಇದೆ ನನಗೆ ಅಷ್ಟೇ. ಮತ್ತು ಆಶ್ರಮದಲ್ಲಿ ಇರ್ತೀನಪ್ಪ ಅಂದರೆ ಇರ್ತೀನಿ ನಾನು ಆಶ್ರಮದಲ್ಲಿ. ಅದು ತಕ್ಷಣ ನಿಮಗೆ ಫೋನ್ ಮಾಡಿದೆ ನಾನು, ಆಶ್ರಮ ಕರ್ಕೊಂಡು ಅವಾಗ ನನಗೆ ತುಂಬ ಬೇಜಾರಾಗೋಯ್ತು ಇವಾಗ. ಇಲ್ಲ, ನನಗೆ ಇವಾಗ ಬಂದಿದ್ದು, ನಾನು ಈ ಕ್ಷಣ ಅಂದ್ಕೊಂಡ್ರೆ ದೇವ್ರು ನೀನು ಇರೋದೇ ನಿಜ ಆಗಿದ್ರೆ ಅವ್ನು ಬದುಕಬೇಕು ಚೆನ್ನಾಗಿ. ಇವಾಗ ಅದೇ ಕೇಳ್ಕೊಂಡ್ರಿ, ದೇವರು ನೀನು ಇರೋದೇ ನಿಜ ಆಗಿದ್ರೆ ಆ ಯಪ್ಪ ಇಷ್ಟು ಸಮಾಜ ಸೇವೆ ಮಾಡೋದೇ ನಿಜವಾಗಿದ್ರೆ ಬದುಕಿಸ್ಬೇಕು. ಈಗ ನಾನು ಅದೇ ನಿಂತ ಹೇಳಿದೆ, ನೀನು ಇರೋದೇ ನಿಜವಾಗಿದ್ರೆ ಯಪ್ಪ ಯೋಗೇಶ್ವರ ಮಾಡೋದು ಜನಸೇವೆ ಮಾಡೋದು ನಿಜವಾಗಿದ್ರೆ ಅವಪ್ಪ ಬದುಕಬೇಕು ಅಂತ ಅಷ್ಟೇ ಆಯ್ತು. ಯಾಕಂದ್ರೆ ಇದು ಕಣ್ಕಟ್ಟು ಅಲ್ಲ, ಜಾದೂನು ಅಲ್ಲ. ಅದಕ್ಕೆ ಎದುರುಗಡೆ ಸ್ವಾಮಿ ಮುಂದೆಗಡೆ ಅವನ್ನ ಕೂರಿಸಿದ್ದೀವಿ. ಸ್ವಾಮಿನ ಕೊನೆಗೆ ಸ್ವಾಮಿ ಕೈ ಮುಗಿದ. ಸ್ವಾಮಿ ಮುಂದೆಗಡೆ ನಾವು ಇದನ್ನ ಕೂರಿಸಿದ್ದೀವಿ. ಒಂದ್ ಸೆಕೆಂಡ್ ನನಗೂ ಶಾಕ್ ಆಗೋಯ್ತು. ಒಂದ್ ಲೋಟ ನೀರು ಕುಡಿಯೋಕ್ಕೋಸ್ಕರ ಅಲ್ಲಿಂದ ಈ ವ್ಯಕ್ತಿ ಬಂದ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಜೀವ ಹೋಗಿ ವಾಪಸ್ ರಿಟರ್ನ್ ಬಂದಿದೆ ಅಂದ್ರೆ ಮತ್ತೆ ಸಾವಿಲ್ಲ ಈ ವ್ಯಕ್ತಿಗೆ. ಸೊ ನನಗೆ ಒಂದು ಸೆಕೆಂಡ್ ವೈಬ್ರೇಷನ್ ಆಗೋದು, ಏನು ಮಾತಾಡೋದು ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೊ ಆದರೂ ಸರ್ ಒಂದು ಒಳ್ಳೆ ಪುಣ್ಯದ ಕೆಲಸ ಮಾಡಿದ್ದೀರಾ ಸರ್. ದೇವರು ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ಯಾಕಂದರೆ ಆಂಬುಲೆನ್ಸ್ ಓಡಿಸೋರು ಕಷ್ಟ ಏನು ಅಂತ ನಮ್ಗೆ ಗೊತ್ತಿದೆ. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ನಿಮ್ಮ ಜೀವನ ಪಣ ಇಟ್ಟು ಇನ್ನೊಂದು ಜೀವನ ಉಳಿಸೋಕೆ ಪ್ರಯತ್ನ ಪಡ್ತೀರಾ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನಾನು ಮಾಡಿದ್ರೆ ನನ್ನ ಮಗಳಿಗೆ ಯಾರು ನಿಜ ಸರ್, ಇದೇ ಥರ ಎಲ್ಲ ಅರ್ಥ ಮಾಡ್ಕೊಬಿಟ್ರೆ ನಾನು ಮಾಡಿದ್ರೆ ನನ್ನ ಮಗನಿಗೆ ಯಾರೋ ಮಾಡ್ಬೋದು ಅದೇ ನಮ್ಮ ಹಾಸ್ಪಿಟಲ್. ಓಕೆ. ಸೊ ಸ್ನೇಹಿತರೆ, ಸಾರಿ ಈ ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ. ಇವರಿಗೆ ಸೀರಿಯಸ್ ಕಂಡೀಷನ್ ಇದೆ, ಇಮ್ಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಅಣ್ಣ ನೆಲಮಂಗಲ ಕರ್ಕೊಂಡು ಹೋಗ್ಬಿಡೋಣ ಇವ್ರನ್ನ.
ಸ್ವಲ್ಪ ಸಾಲ್ಟ್ ವಾಟರ್ ಏನು ಕೊಡೋದು? ಸಾಲ್ಟ್ ವಾಟರ್ ಕೊಟ್ಟರೆ ಸರಿ ಹೋಗ್ಬಾರ್ದು. ಸ್ವಲ್ಪ ಕೊಡಿ. ಸ್ವಲ್ಪ ಸಾಲ್ಟ್ ವಾಟರ್, ಸ್ವಲ್ಪ ಸಾಲ್ಟ್ ವಾಟರ್ ಕೊಡಿ. ಸ್ನೇಹಿತರೆ ದಯವಿಟ್ಟು ಒಂದು ವಿಡಿಯೋನ ನೋಡಿ ಖುಷಿ ಪಡೋದಲ್ಲ, ದಯವಿಟ್ಟು ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಕೊಡಿ. ಈ ವ್ಯಕ್ತಿ ಯಾರೋ ಏನೋ ನನಗೆ ಗೊತ್ತಿಲ್ಲ, ಹೋಗೋ ಪ್ರಾಣ ಮತ್ತೆ ಬಂದಿದೆ. ರಘು ಅಂತ ಈತನ ಹೆಸರು. ಈತ ಯಾವ ಊರು ಏನು ಅಂತ ಸರಿಯಾದ ಮಾಹಿತಿ ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ. ತುಂಬಾ ಸೀರಿಯಸ್ ಕಂಡೀಷನ್ ಇದೆ ಅವ್ರದ್ದು. ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತಾಶ್ರಮಕ್ಕೆ ಕರ್ಕೊಂಡು ಬಂದಿರ್ತಾರೆ. ಇವಾಗ ತುಂಬಾ ಕಷ್ಟ ಇದೆ ಈ ತರ ಸೇವೆ ಮಾಡೋದು. ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇವ್ರಿಗೆ ಆಶ್ರಯ ಕೊಟ್ಟಿರ್ತೀವಿ. ಇಮಿಡಿಯೇಟ್ ಆಗಿ ಈಗ ಹಾಸ್ಪಿಟಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಏನಾಗುತ್ತೋ ಅದನ್ನ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವ್ರ ಮನೆಯವರು ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದೀವಿ. ಜೊತೆಗೆ ನಮ್ಮ ರಘುವಣ್ಣವ್ರಿಗೆ ನಾನು ಕೋಟಿ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಕೂಡ ಅಷ್ಟೇ ರಘುವಣ್ಣವ್ರಿಗೆ ಧನ್ಯವಾದಗಳನ್ನ ತಿಳಿಸಿ. ಮಲ್ಲೇಶ್ವರಂಯಿಂದ ಹೆಚ್ಚು ಕಮ್ಮಿ 40 ಕಿಲೋಮೀಟರ್ ಆಗುತ್ತೆ ನಮ್ಮ ಆಶ್ರಮ. ಅಲ್ಲಿಂದ ಕರ್ಕೊಂಡ್ ಬಂದಿದ್ದಾರೆ. ಅಜಯ್ ದೃಷ್ಟಿ ತೆಗಿ ಮೊಮ್ಮಗನಿಗೆ. ಎಲ್ಲ ಹೋಯ್ತು. ಹುಷಾರದ ಬ್ರಹ್ಮ, ಹುಷಾರದ. ಏನ್ ನಿನ್ ಹೆಸರು? ರಘು. ಅದು ಯಾವೂರು? ತುಮಕೂರು ಹತ್ರ ಹೆಬ್ಬೂರು. ಕುಡಿ ಇದನ್ನ. ಕಚ್ಕೊಂಡೆ ಕುಡೀರಿ, ಪರವಾಗಿಲ್ಲ. ಕಚ್ಕೊಂಡ್ ಕುಡೀರಿ. ಊಟ ಮಾಡ್ತೀರಾ ಸ್ವಲ್ಪ? ಎಷ್ಟು ದಿನ ಆಯ್ತು ಊಟ ಮಾಡಿ? ಎಷ್ಟು ದಿನ ಆಯ್ತು? 4 ದಿವಸದಿಂದ ಊಟ ಮಾಡಿಲ್ಲ. ಯಾಕೆ? ಕೆಲಸ ಮಾಡ್ತಿರ್ಲಿಲ್ವಾ ನೀವು? ಇದು ಏಟ್ ಆಗಿತ್ತಲ್ಲ, ಏನಿದು ಟ್ಯಾಟೋ? ಗೌರಮ್ಮ ಯಾರು? ಗೌರಮ್ಮನ ಇದು? ಯಾರಿದು ಗೌರಮ್ಮ? ನಮ್ಮಮ್ಮ. ಸ್ನೇಹಿತರೆ ಗೌರಮ್ಮ ಅಂತ ಟ್ಯಾಟೋ ಇದೆ ಕೈ ಮೇಲೆ. ಓಂ ಅಂತ ಇದೆ. ಇದೇನಿದು? ನಮ್ಮ ಪುಟ್ಟಿ ಸುಷ್ಮಾ. ಯಾರಿವ್ರು? ಅವಾಗ ಶ್ವೇತಾ ಯಾರು? ನಮ್ಮ ಅಕ್ಕ. ಇದ್ಯಾರು? ಸುಷ್ಮಾ ಯಾರು? ಸುಷ್ಮಾ ಬಂದು ನಮ್ಮ ಪುಟ್ಟಿ. ಪುಟ್ಟಿ ಅಂದ್ರೆ? ಪುಟ್ಟಿ ಅಂತ ಅಂದ್ರೆ ನಮ್ಮ ಅಪ್ಪನೂ ನಮ್ಮ ಅಪ್ಪರ ಅಕ್ಕ, ಅವ್ರ ಮಕ್ಕಳು. ಹೌದಾ? ಇದ್ಯಾರು? ಅದು ಅವಾಗ ಕಾಲೇಜ್ ವಯಸ್ಸಲ್ಲಿ ಲವ್ ಮಾಡ್ತಿದ್ದಾಗ. ಏನ್ ಹೆಸರು? ಶ್ರೇಯಾ. ಶ್ರೇಯಾ ಅಂತ ಹುಡುಗಿನ ಲವ್ ಮಾಡ್ತಿದ್ರಾ? ಲವ್ ಮಾಡೇ ಹಿಂಗಾಗಿರೋದ ನೀವು? ಲವ್ ಮಾಡಿ ಮದುವೆ ಆಗಕ್ಕೆ ಹೋಗಿದ್ದು. ಲವ್ ಮಾಡಿ ಅಲ್ಲಿ ಏನಾಯ್ತು, ಅವ್ರ ಮನೇಲಿ ಎಸಿ ಅಂದ್ಬಿಟ್ಟು ಈ ಕಡೆ ಪೊಲೀಸವರು, ಅವರು ದೊಡ್ಡವರು ಹೆಚ್ಚು. ಯಾರು? ಹುಡುಗಿ ಕಡೆಯವರು? ನಾನು ಮಾಮೂಲಿ. ಬಡವಾ ನೀನು? ಆಮೇಲೆ ಕಿತಾಪಿಸ್ಬಿಟ್ರು. ಬೇರೆ ಮಾಡ್ಬಿಟ್ರು. ಓಕೆ. ಎಷ್ಟು ವರ್ಷ ಆಯ್ತು ಬೇರೆ ಆಗಿ? ಆಯ್ತು ಒಂದು 16 ವರ್ಷ. ಸ್ನೇಹಿತರೆ ಇದೊಂದು ರೋಚಕ ಲವ್ ಸ್ಟೋರಿ. 16 ವರ್ಷದಿಂದ ಲವ್ ಮಾಡಿ ಈತ ಈ ಪರಿಸ್ಥಿತಿಗೆ ಬಂದಿದ್ದಾನಂತೆ. ಇಂಟ್ರೆಸ್ಟಿಂಗ್ ಆಗಿದೆ, ಬಟ್ ಕೇಳೋಣ. ಸ್ವಲ್ಪ ಕುಡಿ. ಈಗ ಆರಾಮಾಗಿದ್ದೀರಾ? ಕುಡಿಬೇಕದು. BP ಲೋ ಆಗಿದೆ, ಅದಕ್ಕೆ ಚೂರು ಕುಡಿರಿ. ಈಗ ಆರಾಮಾಗಿದ್ದೀರಾ? ಏನ್ ತೊಂದರೆ ಆಗ್ತಿಲ್ಲ ತಾನೆ? ಆಯ್ತು. ಕಿತ್ತಾಕಿಸ್ಬಿಟ್ರು. ಆಮೇಲಿಂದ ನಾನೇನ್ ಮಾಡಿದೆ, ಇದಕ್ಕೆ ಲಾರಿ ರೋಡ್ ಹೋಗ್ತಿದ್ದೆ. ಸರಿ. ಲಾರಿ ರೋಡ್ ಹೋಗ್ಬೇಕಾದ್ರೆ ಅಲ್ಲೇ ಮಾಮೂಲಿ ಮಾಡ್ಕೊಂಡಿದ್ದೆ. ಆ ಹುಡುಗಿನ ಮತ್ತೆ ಮೀಟ್ ಆಗಿದ್ದೀರಾ? ಇಲ್ಲ. ಯಾಕೆ? ಮದ್ವೆ ಆಗಿದ್ಯಾ ಅವ್ರಿಗೆ? ಗೊತ್ತಿಲ್ಲ. ಎಲ್ಲಿದ್ದಾರೆ ಏನು ಗೊತ್ತಿಲ್ಲ. ನೀವು ಮಾತ್ರ ಇನ್ನೂ ಇಷ್ಟಪಡ್ತಾ ಇದ್ದೀರಾ? ಇಲ್ಲ. ಬಿಟ್ಬಿಟ್ರಾ? ಬಿಟ್ಮೇಲೆ ನೀವು ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಬೋದಿತ್ತಲ್ಲ. ಯಾರು ಹೆಣ್ಣು ಕೊಡ್ತಾರಲ್ಲ. ಯಾಕೆ ಹೆಣ್ಣು ಕೊಡಲ್ಲ? ನೀವೇನ್ ಚೆನ್ನಾಗಿಲ್ವಾ? ಹಂಗಂತಲ್ಲ ಸರ್, ಇರೋದು ಒಂಟಿ ಜೀವನ ಆದ್ರೇನು? ಒಂಟಿ ಜೀವನದ ಕಟ್ಕೊಳಕ್ ಬರಲ್ವಾ? ನೋಡಕ್ ಚೆನ್ನಾಗೇ ಇದ್ರಲ್ಲ, ಒಳ್ಳೆ ಹೀರೋ ತರ ಗ್ಲಾಮರ್ ಆಗಿ. ಹುಷಾರ್ ಮಾಡ್ತೀನಿ, ಡೋಂಟ್ ವರಿ ಆಯ್ತಾ? ಚೆನ್ನಾಗಿ ರೆಡಿ ಮಾಡ್ತೀನಿ, ತಲೆ ಕೆಡ್ಸ್ಕೊಬಾರ್ದು. ಅಪ್ಪ ಅಮ್ಮಂದು ಅಡ್ರೆಸ್ ಗಿಡ್ರೆಸ್ ಇದ್ರೆ ಹೇಳಿ ನನಗೆ. ಅಪ್ಪ ತೀರೋವಾಗ್ಲಿ ಹೇಳಿದ, 28 ವರ್ಷ ಆಯ್ತು ಅಂತ. ಬೆಡ್
ಇರ್ಲಿ ಬನ್ನಿ, ಏನಾಗಲ್ಲ ಬನ್ರಿ. ಜೀವ ಬಂತಲ್ಲ. ಇಲ್ಲೇ ಇರಿ ಸರ್, ಇಲ್ಲೇ ಇರಿ. ಈ ಕಡೆ ನೋಡ್ಕೊಂಬಿಡಿ ಎದ್ದೇಳು. ಸ್ವಲ್ಪ ಕಾಲ ಹತ್ರ ಸ್ವಲ್ಪ ಹೈಟ್ ಕೊಡ್ತೀವಿ. ಈಗ ಬೇಗ ಸ್ವಲ್ಪ ಕಿಲೋ ಅಂತ ನೀವು ಸ್ವಲ್ಪ ಒಂದಿಷ್ಟು ಇಲ್ಲ ಬರೋ ಒಂದು ಯಾವ್ದೋ ಒಂದು ಇದು ಬೇಗ ಮಟ್ಕೊಂಡು ಹಾಕಿದ್ರ. ಏನಾಗಲ್ಲ ನನಗೆ ನಿಜವಾಗ್ಲೂ ಗಾಬರಿ ಆಯ್ತು. ಹೋಗ್ಬಿಟ್ಟೆ ನಾನು ಅದೇ ಟೈಮ್ಗೆ ಸ್ವಲ್ಪ ಕಾಲ ಹತ್ತ ಕೊಟ್ರೆ ಹೈಟಿಗೆ ಬೇಗ ರಘುವ್ರೆ ಓಕೆನಾ? ಆರಾಮಾಗಿರಿ, ಒಳ್ಳೆ ಜಾಗಕ್ಕೆ ಬಂದಿದ್ದೀರಾ, ಸರಿ ಹೋಗ್ತೀರಾ? 28 ವರ್ಷ 30 ವರ್ಷ ನೋಡೋಕೆ ಚೆನ್ನಾಗಿದ್ದೀರಾ? ಬೇಜಾರಾಗುತ್ತೆ ನಿಮ್ಮ ವಯಸ್ಸು ಹುಡುಗರೆಲ್ಲ ಹಿಂಗೆ ಆಗ್ಬಿಟ್ರೆ ವಯಸ್ಸಾಗಿರೋರ ಕತೆಗಳೇನು? ಸರಿಯಾಗಿ ಊಟ ಮಾಡಿದೆ ಈ ಥರ ಆಗಿರೋದು. ಸರಿಯಾಗಿ ಊಟ ಮಾಡಿದೆ, ಚಿಂತೆ ಮಾಡಿ ಆ ಥರ ಪರಿಸ್ಥಿತಿ. ಅದಕ್ಕೆ ಇವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಏನಿಲ್ಲ, ಏನಾದರೂ ಒಂದು ಕಡೆ ಆಶ್ರಯ ಬೇಕು ಅನ್ನೋದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್. ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ, ದೇವ್ರು ಒಳ್ಳೆ ಮಾಡಲಿ. ಖುಷಿ ಆಗುತ್ತೆ. ಇಂಥ ಕೆಲಸ ಇನ್ನೂ ಮಾಡ್ತಾ ಇರಿ, ಇನ್ನೂ ಎಷ್ಟು ಜನ ಬೇಕಾದ್ರೂ ಕರ್ಕೊಬನ್ನಿ. ಖಂಡಿತ ಆಶ್ರಯ ಕೊಡಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನೋಡಿದ್ರಲ್ಲ ವಿಡಿಯೋ, ಇದು ಅದೇ ಫಿಲಮ್ ಸ್ಟೋರಿ ಅಲ್ಲ, ರಿಯಲ್ ಸ್ಟೋರಿ. ಸೊ ನೀವು ಒಂದು ವಿಡಿಯೋ ನೋಡಿದಷ್ಟು ಈಸಿ ಇರೋಲ್ಲ ನಮ್ಮ ಕೆಲಸ. ಒಂದು ಜೀವ ಹೋಗ್ತಾ ಇದೆ ಅಂದರೆ ಕರ್ಕೊಂಬರೋ ಕೆಲಸನೇ ನಮ್ದು ಇರೋದು. ಸೊ ಮೇಯ್ನು ಅವ್ರಿಗೂ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದರೆ ಆ ಕಣ್ಣೀರನ್ನ ಒರೆಸೋ ಕೈಗಳು ನಮ್ದಾಗಿರಬೇಕು. ಅದಕ್ಕಾಗಿ ಈ ಒಂದು ಸೇವೆನ ಆಯ್ಕೆ ಮಾಡಿಕೊಂಡು ತುಂಬ ಕಷ್ಟಪಡ್ತಾ ರಾತ್ರಿ ಹಗಲು ಇವ್ರಿಗೋಸ್ಕರ ತುಂಬ ತಮ್ಮ ಜೀವನವನ್ನೇ ಇದಕ್ಕೋಸ್ಕರ ನಾವು ಮುಡುಪಾಗಿಟ್ಟಿದ್ದೀವಿ. ಸೊ ಯಾವ ಕ್ಷಣ ಏನು ಅಂತ ನಮಗೂ ಗೊತ್ತಿಲ್ಲ, ನಾವು ಯಾವಾಗ ಹೋಗ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಸೊ ದಯವಿಟ್ಟು ಈ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಇನ್ನೊಬ್ಬರಿಗೆ ತಲುಪಿಸಿ ಸಹಾಯ ಮಾಡೋ ಮನಸ್ಥಿತಿ ಇರೋಂಥವ್ರು ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ನಿಮ್ಮ ಕೈಲಾದಂಥ ಸಹಾಯ ಮಾಡಿ. ನನ್ನ ಹೆಲ್ಪ್ಲೈನ್ ನಂಬರ್ 9686879752. ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇದ್ದರೆ ಇದೇ ರೀತಿ. ಸೊ ಎಷ್ಟೋ ಜನರ ಜೀವ ಉಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇದೇನೋ ಆ ಥರ ಇಲ್ಲಿದ್ದಾರೆ. ಈಗ ಕಟ್ಟಿದ್ದು ಇದು ಟ್ಯಾಟೂನಾ? ಕಾವ್ಯ ಯಾರು? ಕಾವ್ಯ ನಮ್ಮ ತಾಯಿಯ ತಮ್ಮ ಏನು ಹುಡುಗಿ ಹೆಸರು ಮಗಳು. ತಮ್ಮನ ಮಗಳ? ಏನು ಇಷ್ಟೊಂದು ಟ್ಯಾಟೋಗಳು, ಮೈ ತುಂಬ ಬರೀ ಟ್ಯಾಟೋಗಳೇ ಇದ್ದಾವೆ. ಏನಪ್ಪ ಹೀರೋ? ಇನ್ನು ಬದುಕಿ ಬಾಳ್ಬೇಕಾದವ್ ನೀನು, ಈಗಲೇ ಹಿಂಗೆ ಆಗ್ಬಿಟ್ರೆ ಹೆಂಗಪ್ಪ? ಇಲ್ಲ ಸರಿಯಾಗಿ ಊಟ ತಿಂಡಿ ಇಲ್ಲ. ಏನಿದು? ಡ್ರ್ಯಾಗನ್ನು? ಏನಿದು? ಡ್ರ್ಯಾಗನ್ ಏನಕ್ಕೆ ಹಾಕಿಸ್ಕೊಂಡಿದ್ದೀರಾ ಅದನ್ನ? ಅದು ದೇವ್ರದ್ದು ಈ ಕಡೆ ಮುಖಡ ಇದೆ. ಹೌದಾ? ಈಗ ಆರಾಮಾಗಾಯ್ತಾ ಸ್ವಲ್ಪ? ಸರಿ ಆಯ್ತು, ಮಲ್ಕೊಂಬಿಡು ಸ್ವಲ್ಪ ಹೊತ್ತು.